Good morning, dear students. In the previous session, we discussed about price elasticity of demand and the formula that is used to calculate price elasticity of demand. And we already discussed about the different types of that is problems related to the price elasticity of demand. Dear students, once again I will repeat all those important things and continue today's session that is important from the examination point of view, that is types of price elasticity of demand. Okay, so what we are discussing? We are discussing about elasticity of demand. Elasticity of demand. Yes, is it clear? So what we discussed in the last session, what is elasticity? Elasticity means responsiveness. What is responsiveness? Responsiveness means change. So we know that when price changes, demand changes. And we discussed about the law of demand. When price is more, demand is less. When price is less, demand is more. We know this relation. What is that relation? Opposite relation between price and demand. Okay. And we never and ever discussed about how much of change in price leads to how much of change in demand. So we totally neglect about the change in demand and the change in price. So that is why the price elasticity of demand that is given for your study. And this is very useful concept, as we all know that in the last session we discussed about the importance of the price elasticity of demand. It is very useful to businessmen and it is very useful to producer, etc. and it is very useful to consumer also. ಮುದ್ದು ವಿದ್ಯಾರ್ಥಿಗಳೇ, ಈ ಹಿಂದಿನ ವರ್ಗದಲ್ಲಿ ನಾವು ಬೆಲೆಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವವನ್ನು ಕಲಿತಿದ್ದೇವೆ. ಸೊ ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಪರೀಕ್ಷೆಯ ದೃಷ್ಟಿಕೋನದಿಂದ ಬಹಳ ಮುಖ್ಯವಾದದ್ದು. ಅದರಂತೆ ಕೂಡ ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ಇದು ಉಪಯೋಗವಾಗತಕ್ಕಂತಹ ಒಂದು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದು ಪರಿಕಲ್ಪನೆ. ಸೊ ಅದೇ ರೀತಿಯಾಗಿ ಈ ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕದ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ದೇವೆ. ಈ ಸ್ಥಿತಿಸ್ಥಾಪಕತ್ವ ಅನ್ನುವ ವಿಷಯ ಏನು? ಸೊ ಬೆಲೆಯಲ್ಲಿ ಬದಲಾವಣೆ ಆದಾಗ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತದೆ. ನಾವು ಹಿಂದೆ ಅಭ್ಯಾಸ ಮಾಡಿದಂತೆ ಬೆಲೆ ಹೆಚ್ಚಿದ್ದಾಗ ಬೇಡಿಕೆಯು ಕಡಿಮೆ ಇರುತ್ತದೆ, ಬೆಲೆಯು ಕಡಿಮೆ ಇದ್ದಾಗ ಬೇಡಿಕೆಯು ಹೆಚ್ಚಿರುತ್ತದೆ. ಸೊ ವಿರುದ್ಧವಾದ ಸಂಬಂಧ ಇವೆರಡರ ಮಧ್ಯೆ ಇದೆ ಅನ್ನುವುದನ್ನು ನಾವು ಕಲಿತಿದ್ದೇವೆ. ಆದರೆ ಬೆಲೆಯ ಎಷ್ಟು ಪ್ರಮಾಣದಲ್ಲಿ ಬೆಲೆ ಬದಲಾವಣೆ ಆದಾಗ ಎಷ್ಟು ಪ್ರಮಾಣದಲ್ಲಿ ಬೇಡಿಕೆಯು ಬದಲಾವಣೆ ಆಗುತ್ತದೆ ಎಂಬುದನ್ನು ನಾವು ಕಲಿತಿರಲಿಲ್ಲ. ಅದನ್ನು ನಾವು ಹಿಂದಿನ ವರ್ಗದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಸೊ ಈ ಸ್ಥಿತಿಸ್ಥಾಪಕತ್ವ ಅನ್ನುವುದು ಈ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತದೆ ಎಂಬುದನ್ನು ತಿಳಿಸುವಂತಹ ಒಂದು ಮುಖ್ಯವಾದ ವಿಷಯ. ಸೊ ಅದನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಅದರ ಬಗ್ಗೆನೂ ನಾವು ಕಲ್ತಿದ್ದೀವಿ. ಸೊ ಅದು ಹೇಗಂದರೆ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್. ವಾಟ್ ಈಸ್ ದ್ಯಾಟ್? ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್. ಓಕೆ, that is divided by percentage change in price. Percentage change in price. So what is this? This is price elasticity of demand. Percentage of change in demand and percentage of change in price. So ಬೆಲೆಯ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಎಂದರೆ ಬೇಡಿಕೆಯಲ್ಲಿ ಆಗುವಂತಹ ಬದಲಾವಣೆ ಭಾಗಿಲೆ ಬೆಲೆಯಲ್ಲಿ ಆಗುವಂತಹ ಬದಲಾವಣೆ. ಇದರ ಬಗ್ಗೆ ನಾವು ಸಾಕಷ್ಟು ವಿವರವಾಗಿ ಕಲಿತಿದ್ದೇವೆ. ಅದರ ಬಗ್ಗೆ ನಾವು ಫಾರ್ಮುಲಾ ಕೂಡ ನಿಮ್ಗೆ ಹೇಳಿದ್ವಿ. ಅದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಅಪಾನ್ ಕ್ಯೂ. ವಾಟ್ ಈಸ್ ದಟ್? ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಅಪಾನ್ ಕ್ಯೂ. ವಿದ್ಯಾರ್ಥಿಗಳೇ,
ಸೊ ಈ ಡೆಲ್ಟಾ ಅನ್ನತಕ್ಕಂಥದ್ದು ಏನು ಇಲ್ಲಿ ಚಿತ್ರಿಸುತ್ತದೆ ಅಂದರೆ ಬದಲಾವಣೆಯನ್ನ ಚಿತ್ರಿಸುತ್ತದೆ. ಅಂದರೆ ಈ ಡೆಲ್ಟಾ ಅನ್ನತಕ್ಕಂತಹ ಚಿಹ್ನೆಯನ್ನು ನಾವು ಬದಲಾವಣೆಗೆ ಉಪಯೋಗಿಸಿಕೊಂಡಿದ್ದೇವೆ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಬೈ ಕ್ಯೂ. ಈ ಫಾರ್ಮ್ಯುಲಾದ ಮುಖಾಂತರ, ಕೊಟ್ಟಂತಹ ಸಮೀಕರಣದ ಮುಖಾಂತರ ನಾವು ಬೆಲೆಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವವನ್ನು ಹೇಗೆ ಕಂಡು ಹಿಡಿಯಲಾಗುತ್ತದೆ ಎಂಬುದನ್ನು ಸಾಕಷ್ಟು ನಿಮಗೆ ಹಿಂದಿನ ವರ್ಗದಲ್ಲಿ ನಾನು ಲೆಕ್ಕವನ್ನು ಮಾಡಿ ತೋರಿಸಿದ್ದೇನೆ. ಸೊ ಇವತ್ತಿನ ಮುಖ್ಯವಾದಂತಹ ವಿಷಯ ಅದು ಬೆಲೆಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವದ ಪ್ರಕಾರಗಳು. ಆ್ಯಂಡ್ ಟುಡೇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈಸ್ that is types of price elasticity of demand. Okay, let us try to learn with the help of diagrams. And compulsorily with the help of diagram only we can learn the very important things. There is, yes my dear students, there are 5 kinds of price elasticity of demand. There are 5 kinds of price elasticity of demand. I will draw the diagrams and I will show you chart that is very important from the examination point of view. How many types of price elasticity of demand? There are 5 types of price elasticity of demand. What they are? Elasticity of demand. So we will add here one thing. What is that? Price elasticity of demand. 5 kinds of or 5 types of price elasticity of demand. Okay, what they are? The first one, perfectly elastic demand. What is the first one? Perfectly elastic demand. This is the very interesting one. And second one, perfectly inelastic. Okay. Third one, more elastic. Third one, more elastic demand. And fourth and fifth, I will draw here only. More elastic is over. Then fourth one, less elastic. And fifth one, unitary elastic demand. One by one we will check. So what is that? First one, perfectly elastic demand. So what is perfectly elastic demand? ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವುಳ್ಳಂತಹ ಬೇಡಿಕೆ. ಎರಡನೇದಾಗಿ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವಿಲ್ಲದಂತಹ ಬೇಡಿಕೆ. ಮೂರನೇದಾಗಿ ಹೆಚ್ಚು ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ. 4 ಕಡಿಮೆ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ. 5 ಸರಿಸಮ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ. Come to the first point, perfectly elastic demand. So remember my dear students, while writing the types of price elasticity of demand, we have to draw beautiful and neat diagram, and we have to show that is the symbols. Then only it is very easy to understand for evaluators. That is the right presentation of, that is the price elasticity of demand. Okay. So what is the shape of the demand curve in case of perfectly elastic demand? In case of perfectly elastic demand, the shape of the demand curve is horizontal. See here. This is OX, as we all know that, and this is OY. Here what is given? Demand is given. Here what is given? Price is given. And this is your demand curve.
In case of perfectly elastic demand, the shape of the demand curve is horizontal, and this is the price, and this is the demand curve. Okay, perfectly elastic demand. What do you mean by perfectly elastic demand? Demand is said to be perfectly elastic. Demand is said to be perfectly elastic. That is, little change in the price leads to infinite demand. A little or a slight change in the price leads to infinite demand. What I am talking? So what I am telling? Perfectly elastic demand. What it means? Demand is said to be perfectly elastic. Demand is said to be perfectly elastic. That is, a little change in the price. So little change. We cannot show that little change in the price here. That little change in the price leads to infinite demand. Therefore, the first very important point, what to write here? Perfectly elastic demand. The demand curve is horizontal. The demand curve is horizontal, and the price elasticity of demand is equal to infinite. The price elasticity of demand is equal to infinite. So, ಪರಿಪೂರ್ಣ ಸ್ಥಿತಿ ಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆದಾಗ ಬೇಡಿಕೆಯು ಅನಂತವಾಗಿರುತ್ತದೆ. ಬೇಡಿಕೆಯು ಅನಂತವಾಗಿರುತ್ತದೆ. ಆದ್ದರಿಂದ ಬೇಡಿಕೆಯ ರೇಖೆಯು ಅಡ್ಡ ರೇಖೆಯಾಗಿರುತ್ತದೆ. OX ಗೆ ಅಡ್ಡ ರೇಖೆಯಾಗಿರುತ್ತದೆ. ಇದು OX ಅಕ್ಷ. ಈ OX ಅಕ್ಷಕ್ಕೆ ಇದು ಅಡ್ಡ ರೇಖೆಯಾಗಿರುತ್ತದೆ ಅಂತ ನಾವು ಹೇಳಬಹುದು. So this is about what? Perfectly elastic demand. And come to the next one, perfectly inelastic demand. Perfectly inelastic demand. See here. This is OX and this is what? OY. Here price is given and here demand is given. So what is the shape of the demand curve? The shape of the demand curve is vertical. Vertical to what? OY axis. So vertical to OY axis. So this is the quantity demanded. OM is the quantity demanded. So what is the title given here? Perfectly inelastic demand. Perfectly inelastic demand. What it means? Inelastic means no change. Elastic means change. So second case is very interesting. Perfectly inelastic demand. The price may be more. Check here. Or the price may be less. The demand remains the same. There is no change in the demand. There is no change in the demand. Even though the price decreases, demand remains the same. The price may be more or the price may be less. The demand remains the same. This is called perfectly inelastic demand. Perfectly inelastic demand. Therefore, the perfect elastic demand will get price elasticity of demand is equal to 0. Price elasticity of demand is equal to 0. ಎರಡನೆಯದಾಗಿ ಬೆಲೆಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವವು ಇಲ್ಲಿ ಶೂನ್ಯವಾಗಿರುತ್ತದೆ. ಸ್ಥಿತಿ ಸ್ಥಾಪಕತ್ವ ಇಲ್ಲದ ಬೇಡಿಕೆ. ಸ್ಥಿತಿ ಸ್ಥಾಪಕತ್ವ ಇಲ್ಲದ ಬೇಡಿಕೆ ಎಂದರೆ ಬೇಡಿಕೆಯು ಅಷ್ಟೇ ಇರುತ್ತದೆ. ಬೆಲೆಯು ಹೆಚ್ಚಿರಲಿ, ಬೆಲೆಯು ಕಡಿಮೆ ಇರಲಿ. ಸೊ ಬೆಲೆಯ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವವು ಶೂನ್ಯವಾಗಿರುತ್ತದೆ ಮತ್ತು ಬೇಡಿಕೆಯ ರೇಖೆಯು ಲಂಬ ರೇಖೆಯಾಗಿರುತ್ತದೆ. ಬೇಡಿಕೆಯ ರೇಖೆಯು ಯಾವ ರೇಖೆಯಾಗಿರುತ್ತದೆ? ಲಂಬ ರೇಖೆಯಾಗಿರುತ್ತದೆ. ಬೆಲೆಯು ಎಷ್ಟು ಬೇಕಾದಷ್ಟು ಹೆಚ್ಚಾಗ್ಬೋದು, ಎಷ್ಟು ಬೇಕಾದಷ್ಟು ಕಡಿಮೆ ಆಗ್ಬೋದು. ಆದ್ರೆ ನಾವು ಬೇಡಿಕೊಳ್ಳತಕ್ಕಂತಹ ಅಥವಾ ಬೇಡಿಕೊಂಡುಕೊಳ್ಳತಕ್ಕಂತಹ ಆ ವಸ್ತುವಿನ ಪ್ರಮಾಣದಲ್ಲಿ ಮಾತ್ರ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಸ್ಥಿತಿ ಸ್ಥಾಪಕತ್ವ ಇಲ್ಲದ ಬೇಡಿಕೆ. Perfectly inelastic demand. So the price may be more or the price may be less. The demand remains the same and elasticity of demand is equal to what? 0. The elasticity of demand is equal to what? 0. And come to the third point. What is the third point? More elastic demand. ಹೆಚ್ಚು ಸ್ಥಿತಿ ಸ್ಥಾಪಕತ್ವವುಳ್ಳ ಬೇಡಿಕೆ. More elastic demand means what? The question arises. That is, it is also called as relative
relatively elastic demand. More elastic demand means I will give you in simple words how to remember, that is the more elastic demand and less elastic demand. So very simple words. In very simple word I am going to present before you what is that more elastic demand. That means small change in price and big change in demand. More elastic means what? The demand is going to change in big quantity. The demand is going to change in big quantity. Little change in price, big change in demand. What is this? Little change in price, big change in demand. Athwa hige heಳಬಹುದು, small change in price, big change in demand. Small change in price, big change in demand. ಹೆಚ್ಚು ಸ್ಥಿತಿ ಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಆಗತಕ್ಕಂತಹ ಬದಲಾವಣೆ ಕಡಿಮೆ, ಬೇಡಿಕೆಯಲ್ಲಿ ಆಗತಕ್ಕಂತಹ ಬದಲಾವಣೆ ಜಾಸ್ತಿ. ಬೆಲೆಯಲ್ಲಿ ಆಗತಕ್ಕಂತಹ ಬದಲಾವಣೆ ಕಡಿಮೆ, ಬೇಡಿಕೆಯಲ್ಲಿ ಆಗತಕ್ಕಂತಹ ಬದಲಾವಣೆ ಜಾಸ್ತಿ. ಆದ್ದರಿಂದ ಇದಕ್ಕೆ ಹೆಚ್ಚು ಸ್ಥಿತಿ ಸ್ಥಾಪಕತ್ವವುಳ್ಳ ಬೇಡಿಕೆ ಎಂದು ಹೇಳುತ್ತಾರೆ. ಸೊ ಇದನ್ನು ರೇಖಾಚಿತ್ರದೊಂದಿಗೆ ವಿವರಿಸೋಣ. ಸೊ ದ ಮೋರ್ ಎಲಾಸ್ಟಿಕ್ ಡಿಮಾಂಡ್, that is explained with the help of diagram that is shown here. See here. Again this is OX and this is OY. This is OX. So here price is given and here demand is given. Okay. Originally OM quantity is demanded and OP is the price. Initially what is the quantity demanded? OM. What is the price? OP. So ಇಲ್ಲಿ ಹೆಚ್ಚು ಸ್ಥಿತಿಸ್ಥಾಪಕವುಳ್ಳ ಬೇಡಿಕೆಯನ್ನು ಹೇಳಬೇಕಾದಾಗ ಮೊದಲಿನ ಬೇಡಿಕೆ OM ಆಗಿರುತ್ತದೆ, ಬೆಲೆಯು OP ಆಗಿರುತ್ತದೆ. ಸೊ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಬದಲಾವಣೆ ಆಗುತ್ತದೆ ಎಂಬುದನ್ನು ನಾವು ತೋರಿಸಬೇಕಾಗುತ್ತದೆ. See here, small change in price, big change in demand. This is P. This is P1. Suppose the price decreases from P to P1. See a small change in price, big change in demand. Very interesting. Small change in price, big change in demand. So this is called more elastic demand. What is this? Once again I will repeat. Percentage of change in price is less. Percentage of change in demand is more. So this is more elastic demand. This is the demand curve. So here elasticity of demand is greater than 1. Greater than 1. Is it clear? More elastic demand. ಹೆಚ್ಚು ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ, ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಬದಲಾವಣೆ. ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ, ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಬದಲಾವಣೆ. ಇವಾಗ ಮೊದಲನೇದಾಗಿ OP ಬೆಲೆಯಾಗಿರುತ್ತದೆ, OM ಬೇಡಿಕೆಯಾಗಿರುತ್ತದೆ. ಸೊ ಬೆಲೆಯಲ್ಲಿ ಕಡಿಮೆ ಆದಾಗ, ಬೆಲೆಯು ಕಡಿಮೆ ಆದಾಗ OP ದಿಂದ OP1 ಆದಾಗ ಬೇಡಿಕೆಯು ಮಾತ್ರ M-ದಿಂದ M1ರಷ್ಟು ಹೆಚ್ಚಾಗುತ್ತದೆ. ಸ್ಥಿತಿಸ್ಥಾಪಕತ್ವವು 1ಕ್ಕಿಂತ ಹೆಚ್ಚು ಇರುತ್ತದೆ. Come to the next one. What is this? Less elastic demand. Less elastic demand means percentage of change in price is more and change in demand is less. ಕಡಿಮೆ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಹೆಚ್ಚು ಪ್ರಮಾಣದ ಬದಲಾವಣೆ, ಬೇಡಿಕೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ. ಇದರ ವಿರುದ್ಧ. Check here students. This is OX and this is OY. Am I right? So originally OM is demand and OP is price. Here price is given and here demand is given. Okay. So originally OP is price, OM is demand. ಮೊದಲನೇ ಬಾರಿಗೆ OM ಬೇಡಿಕೆ ಆಗಿರುತ್ತದೆ ಯಾವ ಬೆಲೆಗೆ? OP ಬೆಲೆಗೆ. ನಮಗೆ ಇಲ್ಲಿ ಏನು ಹೇಳಬೇಕಾಗಿ ಬಂದದಂದ್ರೆ ಬೆಲೆಯಲ್ಲಿ ಹೆಚ್ಚು ಪ್ರಮಾಣದ ಬದಲಾವಣೆ, ಬೇಡಿಕೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ. ಉದಾಹರಣೆಗೆ ಬೆಲೆಯು ಹೆಚ್ಚಾಗುತ್ತೆ ಎಂದು ಇಟ್ಟುಕೊಳ್ಳೋಣ. OP ದಿಂದ OP1ರಷ್ಟು ಬೆಲೆ ಹೆಚ್ಚಾದಾಗ
ಬೇಡಿಕೆಯು OM 1ಕ್ಕೆ ಕಡಿಮೆಯಾಗುತ್ತದೆ. ಸೊ ಬೆಲೆಯಲ್ಲಿ ಆದಂತಹ ಪ್ರಮಾಣ ಜಾಸ್ತಿ, ಬೇಡಿಕೆಯಾದಲ್ಲಿ ಪ್ರಮಾಣ ಕಡಿಮೆ. ಬೇಡಿಕೆಯ ರೇಖೆಯು ಈ ರೀತಿ ಆಗಿರುತ್ತದೆ. Here price elasticity of demand is equal to less than 1. Once again I will repeat. Less elastic demand means percentage of change in price is more, percentage of change in demand is less. Big change in price, small change in demand, and elasticity is equal to, that is less than 1, and the demand curve is like this, that is steeper demand curve. Okay, then come to the last one, unitary elastic demand. What is unitary elastic demand means? Unitary means equal. Change in price, that is equal to change in demand. If 10% of change in price, that leads to 10% of change in demand. ಸರಿ ಸಮ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಎಷ್ಟು ಶೇಕಡಾವಾರು ಬದಲಾವಣೆ ಆಗುತ್ತದೆಯೋ ಅಷ್ಟೇ ಬೇಡಿಕೆಯಲ್ಲಿ ಶೇಕಡಾವಾರು ಬದಲಾವಣೆ ಆಗುತ್ತದೆ. ಉದಾಹರಣೆಗೆ ಬೆಲೆಯು 10% ಬದಲಾವಣೆಯಾದರೆ ಬೇಡಿಕೆಯು ಕೂಡ 10% ಮಾತ್ರ ಬದಲಾವಣೆ ಆಗುತ್ತದೆ. ಯೂನಿಟರಿ. ಚೆಕ್ ಹಿಯರ್. This is OX and this is OY. Here P is given and here D is given. OM is the quantity demanded and OP is the price. What I am talking? Change in price is equal to change in demand. Yes, see here. Change in price, that is equal to change in demand. Change in price is equal to change in demand. And the demand curve is like this. Price elasticity of demand is equal to 1. Is it clear? So these are the very interesting 5 kinds of price elasticity of demand. Dear students, once again I will repeat the 5 kinds of price elasticity of demand, very important from the examination point of view. So the first one, perfectly elastic demand. Perfectly elastic demand, it means little change in price leads to infinite demand. Little change in price leads to infinite demand. And the price elasticity of demand is equal to infinite. We have to write this. We have to write this. And what is the shape of the demand curve? The demand curve is horizontal. Remember this. We have to write what it means. We have to write the formula and we have to write what is the shape of the demand curve. Then only out the marks is given. So once again repeat. Perfectly elastic demand means that is little change in price leads to infinite demand. And elasticity of demand is equal to infinite and the demand curve is horizontal. ಪರಿಪೂರ್ಣ ಸ್ಥಿತಿ ಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಕಿಂಚಿತ್ ಬದಲಾವಣೆಯಾದಾಗ ಬೇಡಿಕೆಯು ಅನಂತವಾಗಿರುತ್ತದೆ. ಆದ್ದರಿಂದ ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಅನಂತವಾಗಿರುತ್ತದೆ ಮತ್ತು ಬೇಡಿಕೆಯ ರೇಖೆಯು OXಗೆ ಅಡ್ಡರೇಖೆಯಾಗಿರುತ್ತದೆ. OXಗೆ ಅಡ್ಡರೇಖೆಯಾಗಿರುತ್ತದೆ. ಎರಡನೆಯದಾಗಿ the second one, perfectly in elastic demand, that is whatever may be the price, the demand remains the same. The price may be more or the price may be less, demand remains the same. And the price elasticity of demand is equal to 0. The price elasticity of demand is equal to 0 and the demand curve is vertical. The demand curve is vertical. So, ಸಂಪೂರ್ಣ ಅಥವಾ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಇಲ್ಲದ ಬೇಡಿಕೆ ಎಂದರೆ ಬೆಲೆಯು ಹೆಚ್ಚಿರಬಹುದು, ಬೆಲೆಯು ಕಡಿಮೆ ಇರಬಹುದು, ಬೇಡಿಕೆಯ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಶೂನ್ಯವಾಗಿರುತ್ತದೆ. ಬೇಡಿಕೆಯ ರೇಖೆಯು OYಗೆ ಲಂಬರೇಖೆಯಾಗಿರುತ್ತದೆ ಅಥವಾ ಲಂಬರೇಖೆಯಾಗಿರುತ್ತದೆ ಎಂದು ಹೇಳಬಹುದು. More elastic demand. What do you mean by more elastic demand? So, percentage of change in price is less and percentage of change in demand is more. It means small change in price, big change in demand.
and the demand curve is flatter and the price elasticity of demand is equal to greater than 1. The price elasticity of demand is equal to greater than 1. And see here the demand curve is flatter. There is a difference between this demand curve and this demand curve. It is flatter. ಹೆಚ್ಚು ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೆ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಶೇಕಡಾವಾರು ಬದಲಾವಣೆಯಾದಾಗ ಬೇಡಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಬದಲಾವಣೆಯಾಗುತ್ತದೆ ಮತ್ತು ಸ್ಥಿತಿಸ್ಥಾಪಕತ್ವವು ಒಂದಕ್ಕಿಂತ ಹೆಚ್ಚು ಇರುತ್ತದೆ. ಬೇಡಿಕೆಯ ರೇಖೆಯು ಅಗೂಲವಾಗಿರುತ್ತದೆ ಎಂದು ಹೇಳಬಹುದು. ಬೇಡಿಕೆಯ ರೇಖೆಯು ಅಗೂಲವಾಗಿರುತ್ತದೆ ಎಂದು ಹೇಳಬಹುದು. ನಾಲ್ಕನೆಯದಾಗಿ the fourth very important one, less elastic demand. Less elastic demand means what? That is percentage of change in price is more and the percentage of change in demand is less. Percentage of change in price is more and the percentage of change in demand is less. And the price elasticity of demand, that is less than 1 and it is steeper. The demand curve is steeper. ಕಡಿಮೆ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ. ಕಡಿಮೆ ಸ್ಥಿತಿಸ್ಥಾಪಕತ್ವವುಳ್ಳ ಬೇಡಿಕೆ ಎಂದರೇನು? ಸೊ ಬೆಲೆಯಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಹೆಚ್ಚು ಮತ್ತು ಬೇಡಿಕೆಯಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಕಡಿಮೆ. ಅಥವಾ ಹೀಗೂ ಹೇಳ್ಬೋದು, ಬೆಲೆಯಲ್ಲಿ ಹೆಚ್ಚು ಪ್ರಮಾಣದ ಬದಲಾವಣೆ, ಬೇಡಿಕೆಯಲ್ಲಿ ಕಡಿಮೆ ಪ್ರಮಾಣದ ಬದಲಾವಣೆ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಒಂದಕ್ಕಿಂತ ಕಡಿಮೆಯಾಗಿರುತ್ತದೆ ಮತ್ತು ಬೇಡಿಕೆಯ ರೇಖೆಯು ಮೊನಚಾಗಿರುತ್ತದೆ. The demand curve is steeper here. ಕೊನೆಯದಾಗಿ ಲಾಸ್ಟ್ ಒನ್, ಫಿಫ್ತ್ ಒನ್, ಯೂನಿಟರಿ elastic demand. What do you mean by unitary elastic demand? Unitary means same. The percentage of change in price, that is equal to percentage of change in demand. The percentage of change in price is equal to the percentage of change in demand. ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತದೆಯೋ ಬೇಡಿಕೆಯಲ್ಲಿಯೂ ಕೂಡ ಅಷ್ಟೇ ಬದಲಾವಣೆ ಆಗುತ್ತದೆ. ಆದ್ದರಿಂದ ಬೆಲೆಯ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಒಂದಕ್ಕೆ ಸಮವಾಗಿರುತ್ತದೆ ಮತ್ತು ಬೇಡಿಕೆಯ ರೇಖೆಯು ಸಾಮಾನ್ಯವಾಗಿರುತ್ತದೆ. ಬೇಡಿಕೆಯ ರೇಖೆಯು ಸಾಮಾನ್ಯ ಆಗಿರುತ್ತದೆ. This is the fifth one. What is this? Unitary elastic demand. Unitary elastic demand. So these are the very important types of price elasticity of demand, and this is very important from the examination point of view. You have to practice this one for once, twice, thrice. Try to draw the perfect diagram and we have to write all those very important things. What is given on OX and what is given on OY for every diagram, not in one diagram. You have to write in all diagrams, OY, OX and this symbol and what is the shape of the demand curve. Neat diagram representation is very important from the examination point of view. ಇಲ್ಲಿ ಕೊಟ್ಟಂತಹ ರೇಖಾಚಿತ್ರಗಳನ್ನು ನೀವು ಮತ್ತೆ ಮತ್ತೆ ಬರೆದು ತೆಗೆದು ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾದಂತಹ ಬರ್ತಕ್ಕಂತಹ ವಿಷಯ ಇದು. ಪ್ರತಿಯೊಂದು ಚಿತ್ರದ ಕೆಳಗೆ OX ಅಕ್ಷದ ಮೇಲೆ ಏನಿದೆ, OY ಮೇಲೆ ಏನಿದೆ, ಪ್ರತಿಯೊಂದಕ್ಕೂ ಕೊಟ್ಟಂತಹ ಸಿಂಬಾಲ್ಗಳನ್ನು ನೀವು ಬರೀಬೇಕು. ರೇಖೆಯು, ಬೇಡಿಕೆಯ ರೇಖೆಯು ಯಾವ ಬೇಡಿಕೆಯ ರೇಖೆಯಾಗಿರುತ್ತದೆ ಅನ್ನುವುದನ್ನು ಬರೆಯಬೇಕು. ಇದು ಬಹಳ ಮುಖ್ಯವಾದಂತಹ ತಮಗೆ ಬರ್ತಕ್ಕಂತಹ ಪರೀಕ್ಷೆಗೆ ಬರ್ತಕ್ಕಂತಹ ವಿಷಯ. ಮೈ ಡಿಯರ್ ಸ್ಟೂಡೆಂಟ್ಸ್, go through these all very important points or whatever we discussed in this second chapter. All topics are very important from the examination point of view. So practice these all once, twice, thrice and try to study these all and try to draw the diagrams and try to learn the things very systematically. And very important topic that is discussed in today's session, that is price elasticity of demand and kinds of or types of price elasticity of demand. Stay home, stay happy and take care.